ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ದೆಹಲಿಗೆ ನನ್ನನ್ನ ಯಾರೂ ಕರೆದಿಲ್ಲ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ರಿಯಾಕ್ಟ್ ಮಾಡಿದ್ದಾರೆ ಡಿಸಿಎಂ ಡಿಕೆ. ಮುಂಬೈನಲ್ಲಿ ನನಗೆ ಖಾಸಗಿ ಕಾರ್ಯಕ್ರಮ ಇದೆ, ಇವತ್ ಸಂಜೆ ಹೋಗಿ ರಾತ್ರಿ ವಾಪಸ್ ಬರ್ತೀನಿ. ಕುತೂಹಲ ಮೂಡಿಸ್ತಾ ಇದೆ ಡಿಸಿಎಂ ಡಿಕೆ ಪ್ರಯಾಣ. ನೋಡಿ, ಒಂದ್ ಕಡೆ ಸಿಎಂ ಡಿಸಿಎಂ ದೆಹಲಿಗೆ ತೆರಳುತ್ತಾರೆ, ಅಲ್ಲಿ ಹೈಕಮಾಂಡ್ ಒಟ್ಟಿಗೆ ಸಂಧಾನ ಮಾತುಕತೆ ಇದೆ, ಇದೆಲ್ಲವೂ ಕೂಡ ಚರ್ಚೆ ಆಗ್ತಾ ಇತ್ತು. ಇದರ ಮಧ್ಯದಲ್ಲಿ ಈಗ ಮುಂಬೈಗೆ ತೆರಳುತ್ತಾ ಇದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಯಾರು ಕರೆದಿಲ್ಲ. ನಾಳೆ ಇಂದಿರಾ ಗಾಂಧಿ ಅವರು ಸ್ಥಾಪನೆ ಮಾಡಿದಂತ 50 ವರ್ಷದ ಅಂಗನವಾಡಿ ಅಕ್ಕಾಪಡೆ ಕಾರ್ಯಕ್ರಮ ಇದೆ. ಇವತ್ತು ಮುಂಬೈಯಲ್ಲಿ ನನಗೊಂದು ಖಾಸಗಿ ಕಾರ್ಯಕ್ರಮ ಇದೆ. ಹೋಗ್ಬಿಟ್ಟು ಈಗ ಸಾಯಂಕಾಲ ಹೋಗಿ ರಾತ್ರಿ ವಾಪಸ್ ಬರ್ತೀನಿ. ನನಗೆ ಯಾರು ಕರೆದಿಲ್ಲ. ನಾಳೆ ಇಂದಿರಾ ಗಾಂಧಿ ಅವರು ಸ್ಥಾಪನೆ ಮಾಡಿದಂತ 50 ವರ್ಷದ ಅಂಗನವಾಡಿ ಅಕ್ಕಾಪಡೆ ಕಾರ್ಯಕ್ರಮ ಇದೆ. ಇವತ್ತು ಮುಂಬೈಯಲ್ಲಿ ನನಗೊಂದು ಖಾಸಗಿ ಕಾರ್ಯಕ್ರಮ ಇದೆ. ಹೋಗ್ಬಿಟ್ಟು ಈಗ ಸಾಯಂಕಾಲ ಹೋಗಿ ರಾತ್ರಿ ವಾಪಸ್ ಬರ್ತೀನಿ. ನನಗೆ ಯಾರು ಕರೆದಿಲ್ಲ. ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಮಾತು. ಇನ್ನು ವರಿಷ್ಠರು ಕರೆದ್ರೆ ದೆಹಲಿಗೆ ಹೋಗ್ತೀನಿ ಅಂತ ಬೆಂಗಳೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅವರು ನನಗೆ ಕರೆ ಮಾಡ್ಲಿ, ನೋಡೋಣ, ಕರೆದ್ರೆ ಹೋಗ್ತೀನಿ. ಇದು ಸಿದ್ದರಾಮಯ್ಯ ಅವರ ಮಾತು. ಕರೆದ್ರೆ ಹೋಗ್ತೀನಿ ಅಂತ 3 ಬಾರಿ ಪುನರುಚ್ಚರಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಹೋಗ್ತೀನಿ ಸರ್, ಕರೆದ್ರೆ ಹೋಗ್ತೀನಿ ಸರ್. ನಿರ್ಮಲಾನಂದ ಸ್ವಾಮೀಜಿ ಕರೆದ್ರೆ ಹೋಗ್ತೀನಿ, ಡೆಲ್ಲಿ ಕರೆದ್ರೆ ಹೋಗ್ತೀನಿ ಸರ್. ಕರೆದ್ರೆ ಹೋಗ್ತೀನಿ ಸರ್. ನಿರ್ಮಲಾನಂದ ಸ್ವಾಮೀಜಿ ಕರೆದ್ರೆ ಹೋಗ್ತೀನಿ ಕರೆದ್ರೆ ಹೋಗ್ತೀನಿ, ಡೆಲ್ಲಿ ಕರೆದ್ರೆ ಹೋಗ್ತೀನಿ ಸರ್. ಕರೆದ್ರೆ ಹೋಗ್ತೀನಿ ಸರ್. ನಿರ್ಮಲಾನಂದ ಸ್ವಾಮೀಜಿ ಕರೆದ್ರೆ ಹೋಗ್ತೀನಿ ಕರೆದ್ರೆ ಹೋಗ್ತೀನಿ, ಡೆಲ್ಲಿ ಕರೆದ್ರೆ ಹೋಗ್ತೀನಿ ಸರ್. ಕರೆದ್ರೆ ಹೋಗ್ತೀನಿ ಸರ್. ನಿರ್ಮಲಾನಂದ ಸ್ವಾಮೀಜಿ ಕರೆದ್ರೆ ಹೋಗ್ತೀನಿ ಕರೆದ್ರೆ ಹೋಗ್ತೀನಿ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಮೋದ್. ನೇರ ಸಂಪರ್ಕದಲ್ಲಿ ನಮ್ಮನ್ನ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರಮೋದ್, ಇಲ್ಲಿ ನಾವು ಗಮನಿಸ್ತಾ ಇರೋ ಹಾಗೆ ಒಂದ್ ಕಡೆ ಎಐಸಿಸಿ ಅಧ್ಯಕ್ಷರು ಹೇಳಿದಂತಹ ಮಾತು, ಸಿಎಂ ಡಿಸಿಎಂ ಅನ್ನ ಕರೆದು ಸಂಧಾನ ಸಭೆಯನ್ನ ಮಾಡ್ತೀವಿ ಅನ್ನುವಂತ ಮಾತನ್ನ ಹೇಳಿದ್ರು. ಇನ್ನೊಂದ್ ಕಡೆ ನೋಡ್ತಾ ಇದ್ರೆ ಕರೆದಿಲ್ಲ ಅಂತ ಡಿಸಿಎಂ ಹೇಳ್ತಾ ಇದ್ರೆ, ಕರೆದ್ರೆ ಹೋಗ್ತೀನಿ ಅಂತ ಸಿಎಂ ಸಿದ್ದರಾಮಯ್ಯ ಹೇಳ್ತಾ ಇದ್ದಾರೆ. ಅಂದ್ರೆ ಒಂದ್ ಕಡೆ ಸಿಎಂ ಸಿದ್ದರಾಮಯ್ಯ ಅವರ ಮಾತಲ್ಲೂ ತುಂಬಾ ಕಾನ್ಫಿಡೆನ್ಸ್ ಇದ್ದಂತೆ ಕಾಣಿಸ್ತಾ ಇದೆ. ಏನಾಗ್ತಾ ಇದೆ ಕಾಂಗ್ರೆಸ್ ವಲಯದಲ್ಲಿ ಪ್ರಮೋದ್? ಮಧುಶ್ರೀ, ರಾಜ್ಯ ರಾಜಕೀಯದಲ್ಲಿ ಸಾಕಷ್ಟು ತಲ್ಲಣಗಳು ಖಂಡಿತವಾಗ್ಲೂ ಇದೆ. ಪ್ರಮುಖವಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಆಗ್ತಾ ಇರುವಂಥ ಏರಿಳಿತಗಳನ್ನು ಗಮನಿಸ್ತಾ ಇದ್ರೆ ಮೇಲ್ಗಡೆ ಏನೂ ಆಗ್ತಾ ಇಲ್ಲ, ಕೇವಲ ಮಾಧ್ಯಮದಲ್ಲಷ್ಟೇ ಬರ್ತಾ ಇರುವಂಥ ಮಾಹಿತಿ ಅಂತ. ಆದರೆ ಕಾಂಗ್ರೆಸ್ ಪಕ್ಷದ ಅಂತರಾಳವನ್ನು, ಕಾಂಗ್ರೆಸ್ ಪಕ್ಷದ ನಾಯಕತ್ವಗಳನ್ನು ಗಮನಿಸ್ತಾ ಇದ್ದರೆ ಸಹಜವಾಗಿ ಸಾಕಷ್ಟು ಡೆವಲಪ್ಮೆಂಟ್ಗಳು ಒಳಗಡೆ ಆಗ್ತಾ ಇದೆ. ಈಗಾಗಲೇ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಒಂದಿಷ್ಟು ಪೋಸ್ಟ್ಗಳನ್ನು ಪ್ರಮುಖವಾಗಿ ವರ್ಲ್ಡ್ ಪವರ್ ಇಸ್ ವರ್ಲ್ಡ್ ಪವರ್ ಅನ್ನುವಂಥ ಟ್ವೀಟನ್ನು ಮಾಡಿದರು. ಅದಾದ ಬಳಿಕ ಆ ಹೇಳಿಕೆಗೆ ಸಂಬಂಧಪಟ್ಟಂತೆ ನಾನು ಟ್ವೀಟ್ ಮಾಡಿಲ್ಲ ಅಂತ ಹೇಳಿದ್ರು. ಇನ್ನೊಂದು ಕಡೆಗೆ ಇವತ್ತು ಎಲ್ಲ ಸಚಿವರ ಆದಿಯಾಗಿ, ಶಾಸಕರ ಆದಿಯಾಗಿ, ಹಿರಿಯ ನಾಯಕರ ಆದಿಯಾಗಿ ಎಲ್ಲರೂ ಕೂಡ ಮುಖ್ಯಮಂತ್ರಿಗಳನ್ನ ಭೇಟಿಯಾದರು. ಹೀಗಾಗಿ ಇವತ್ತಿನ ಬೆಳವಣಿಗೆಗಳಲ್ಲಿ ಸಹಜವಾಗಿ ಎಲ್ಲ ಅಂಶಗಳು ಇತ್ತು, ಅಂದರೆ ಎಲ್ಲ ವಿಚಾರಗಳು ಕೂಡ ಇತ್ತು. ಅಂದರೆ ಅತ್ತ ಮುಖ್ಯಮಂತ್ರಿ ಬಂದಿಲ್ಲರೂ ಕೂಡ ಮುಂದೆ ಏನು ಮಾಡಬೇಕು, ಯಾವ ರೀತಿ ನಿರ್ಧಾರಗಳನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಆಗಿದೆ. ಇಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸದ್ಯಕ್ಕೆ ಇನ್ನೊಂದು ದೆಹಲಿಗೆ ರಾಜಕಾರಣ ಶಿಫ್ಟ್ ಆಗುತ್ತಾ ಅನ್ನುವಂಥ ಒಂದು ಪ್ರಶ್ನೆ ಇದೆ. ಆದರೆ ಹೈಕಮಾಂಡ್ ನಾಯಕತ್ವದಲ್ಲಿ ಏನೆಲ್ಲ ಚರ್ಚೆ ಆಗುತ್ತೆ, ಅಲ್ಲಿ ಚರ್ಚೆ ಆದ ಬಳಿಕವಷ್ಟೇ ಇಲ್ಲಿನ ಬೆಳವಣಿಗೆಗಳು ಅಲ್ಲಿಗೆ ಶಿಫ್ಟ್ ಆಗುವಂಥ ಸಾಧ್ಯತೆ ಇರುತ್ತೆ. ಒಂದು ಕ್ಲಾರಿಟಿ ಬೇಕಾಗಿದೆ. ಈಗಾಗಲೇ ಡಿಸಿಎಂ ಕ್ಲೈಮ್ ಮಾಡ್ತಾ ಇದ್ದಾರೆ, ಹೌದು ಈ ಒಂದು ಸಂದರ್ಭದಲ್ಲಿ ಮುಂದಿನ ನಿರ್ಧಾರಗಳನ್ನು ಮಾಡಬೇಕಾಗತ್ತೆ ಅಂತ ಕ್ಲೈಮ್ ಮಾಡ್ತಾ ಇದ್ದಾರೆ. ಆದರೆ ಆಗ್ತಾ ಇರುವಂಥ ಬೆಳವಣಿಗೆಗಳನ್ನು ಗಮನಿಸ್ತಾ ಇದ್ದರೆ ಹೈಕಮಾಂಡ್ ಏಕಾಏಕಿ ಈ ಬಗ್ಗೆ ನಿರ್ಧಾರ ಮಾಡೋದಕ್ಕೆ ಸಿದ್ಧವಿಲ್ಲ. ಎಲ್ಲವನ್ನೂ ಕೂಡ ತೂಗಿ ಅಳೆದು ಮುಂದಿನ ನಿರ್ಧಾರ ಮಾಡಬೇಕಾಗಿದೆ. ಇಲ್ಲಾಗ್ತಾ ಇರುವಂಥ, ರಾಜ್ಯದಲ್ಲಿ ಆಗ್ತಾ ಇರುವಂಥ ಬೆಳವಣಿಗೆ, ರಾಜಧಾನಿಯಲ್ಲಿ ಆಗ್ತಾ ಇರುವಂಥ ಬೆಳವಣಿಗೆ ಸರ್ಕಾರದ ಮೇಲೂ ಕೂಡ ಖಂಡಿತವಾಗ್ಲೂ ಇಂಪ್ಯಾಕ್ಟ್ ಆಗ್ತಾ ಇದೆ, ಆಡಳಿತದ ಮೇಲೂ ಕೂಡ ಕಂಪ್ಲೀಟ್ ಆಗಿ ಇಂಪ್ಯಾಕ್ಟ್ ಆಗ್ತಾ ಇದೆ. ಇವತ್ತು ಸಂಪುಟ ಸಭೆ ನಡೆಯಿತು. ಸಂಪುಟ ಸಭೆಯಲ್ಲಿ ಎಲ್ಲ ಸಚಿವರಾದಿಯಾಗಿ ಎಲ್ಲರೂ ಕೂಡ ಬಂದಿದ್ದರು. ಈ ಹಿನ್ನೆಲೆಯಲ್ಲಿ ಆಗಿರುವಂಥ ಎಲ್ಲ ಬೆಳವಣಿಗೆಗಳನ್ನು ಗಮನಿಸ್ತಾ ಇದ್ದರೆ ಮುಂದೆ ಏನು ಮಾಡ್ತಾರೆ, ಹೇಗೆ
ಹೇಗೆ ಮಾಡ್ತಾರೆ ಇದೆಲ್ಲವನ್ನೂ ಕೂಡ ಹೈಕಮಾಂಡ್ ನಿರ್ಧಾರ ಮಾಡಬೇಕಾಗತ್ತೆ. ಅಂತಿಮವಾಗಿ ಯಾರು ಏನೇ ಕ್ಲೈಮ್ ಮಾಡಿದ್ರು ಕೂಡ ಹೈಕಮಾಂಡ್ ಇದಕ್ಕೆ ಒಂದು ನಿರ್ಧಾರ ಮಾಡಬೇಕಾಗಿ, ಹೀಗಾಗಿ ಈಗ ಎಲ್ಲವೂ ಕೂಡ ನಿರ್ಧಾರ ಮಾಡಬೇಕಾಗಿರುವಂಥದ್ದು ಹೈಕಮಾಂಡ್ ಆಗಿರುವಂಥ ಹಿನ್ನೆಲೆಯಲ್ಲಿ ಈ ಚೆಂಡು ಹೈಕಮಾಂಡ್ ಅಂಗಳದಲ್ಲಿದೆ. ಅಲ್ಲಿಂದ ಏನು ಸಂದೇಶ ಬರುತ್ತೆ, ಅಲ್ಲಿಂದ ಯಾವ ಮೆಸೇಜ್ ಬರುತ್ತೆ, ಅದಕ್ಕೋಸ್ಕರ ಎಲ್ಲ ನಾಯಕರು ಕಾಯ್ತಾ ಇದ್ದಾರೆ. DCM ಕೂಡ ಹೇಳ್ತಿದ್ದಾರೆ ಹೈಕಮಾಂಡ್ನಿಂದ ನನಗೆ ಯಾವುದೂ ಸಂದೇಶ ಬಂದಿಲ್ಲ, ಬಂದರೆ ನೋಡೋಣ ಅನ್ನುವಂಥ ಮಾತನ್ನು ಹೇಳ್ತಾರೆ. ಮುಖ್ಯಮಂತ್ರಿಗಳು ಕೂಡ ಅಷ್ಟೇ, ಕರೆ ಬಂದರೆ ಹೋಗ್ತೀನಿ ಅನ್ನುವಂಥ ಸಂದೇಶವನ್ನು ಕೊಡ್ತಾ ಇದ್ದಾರೆ. ಹೀಗಾಗಿ ಸದ್ಯಕ್ಕೆ ಇಲ್ಲಿ ಸ್ಟೇಟ್ಮೆಂಟ್ಗಳಿಗೆ, ತಂತ್ರ ಪ್ರತಿತಂತ್ರಗಳಿಗೆ ಸೀಮಿತವಾಗ್ತಾ ಇದೆ, ಆದರೆ ಅಂತಿಮವಾಗಿ ನಿರ್ಧಾರಗಳಿನ್ನೂ ಆಗ್ತಾ ಇಲ್ಲ. ಮಧುಶ್ರೀ. ಓಕೆ, ಹಾಗೆ ಸಂಪರ್ಕದಲ್ಲಿರಿ ಪ್ರಮೋದ್, ಮತ್ತೆ ನಿಮ್ಮನ್ನ ಸಂಪರ್ಕಿಸ್ತೀನಿ. ಎಸ್, ಈಗಾಗಲೇ ಏನು DK ಬಣ ಒಂದು ಕಡೆ ಪ್ರಯತ್ನವನ್ನ ಮಾಡ್ತಾ ಇದೆ, ಇನ್ನೊಂದು ಕಡೆ ಸಿದ್ದರಾಮಯ್ಯ ಬಣ. ನೋಡಿ, ದೆಹಲಿಗೆ ತೆರಳೋಕೆ ಸಚಿವರು ಸಜ್ಜಾದ್ರ. ಹಾಗಾದ್ರೆ 6 ಸಚಿವರು ದೆಹಲಿಗೆ ಹೋಗುವ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ನಾಯಕತ್ವ ಗೊಂದಲ ಬಗೆಹರಿಸುವಂತೆ ಒತ್ತಡ ಹೇರೋದಕ್ಕೆ ಮುಂದಾಗಿದ್ದಾರೆ ಸಚಿವರು. ಹೈಕಮಾಂಡ್ಗೆ ಒತ್ತಡ ಹಾಕ್ತಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಸಚಿವರ ದಿಲ್ಲಿ ಭೇಟಿಗೆ ಸಿಎಂ DCM ಸಮ್ಮತಿಯನ್ನ ಕೊಟ್ಟಿದ್ದಾರೆ. ಸಿಎಂ DCM ದೆಹಲಿಗೆ ತೆರಳುವ ವೇಳೆ ಪ್ರಯಾಣಿಸ್ತಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ನೋಡಿ, ಸಚಿವರ ಜೊತೆಯಲ್ಲೇ ಈಗ ಒಂದಷ್ಟು ಪ್ರಯತ್ನಗಳಿಗೆ ಕಾಂಗ್ರೆಸ್ ಮುಂದಾಗ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಅಂದ್ರೆ 6 ಸಚಿವರು ಈಗ ದೆಹಲಿಗೆ ಪ್ರಯಾಣವನ್ನ ಬೆಳೆಸ್ತಾರೆ. ಹೈಕಮಾಂಡ್ಗೆ ಒತ್ತಡ ಹೇರುವಂತಹ ಪ್ರಯತ್ನಗಳು ನಡೀತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಪ್ರಮೋದ್ ಡೀಟೇಲ್ಸ್ ಅನ್ನ ಕೊಡ್ತಾ ಇದ್ರು. ಪ್ರಮೋದ್, ಈಗ ಸಿಎಂ DCM ದೆಹಲಿಗೆ ತೆರಳುವ ಸಂದರ್ಭದಲ್ಲಿ 6 ಸಚಿವರೊಟ್ಟಿಗೆ ತೆರಳೋದು ಮತ್ತೆ ಸಚಿವರಿಂದ ಒಂದು ಸ್ವಲ್ಪ ಹೈಕಮಾಂಡ್ಗೆ ಒಂದು ಪ್ರೆಷರ್ ಅನ್ನ ಹಾಕುವ ನಿಟ್ಟಿನಲ್ಲಿ ಪ್ರಯತ್ನಗಳು ನಡೀತಾ ಇದೆ ಅನ್ನುವಂಥದ್ದು, ಇದ್ಯಾವ ರೀತಿಯ ಪ್ಲಾನ್ ಅನ್ನೋದು ಪ್ರಮೋದ್? ಮಧುಶ್ರೀ, ಇದ್ರ ಬಗ್ಗೆ ಇನ್ನಷ್ಟು ಕ್ಲಾರಿಟಿ ಬರಬೇಕಾಗಿದೆ. 6 ಸಚಿವರು ಹೋಗ್ತಾ ಇದ್ದಾರೆ, ಯಾವೆಲ್ಲ ಸಚಿವರು ಹೋಗ್ತಾ ಇದ್ದಾರೆ ಅನ್ನುವಂಥದ್ದು ವೆರಿ ಇಂಪಾರ್ಟೆಂಟ್ ಕ್ವಶನ್. ಈಗ ಸಹಜವಾಗಿ ಇವ್ರು ಹೋಗುವಂಥ ಸಂದರ್ಭದಲ್ಲಿ ಅಥವಾ DCM ಮತ್ತು CM ಹೋಗುವಂಥ ಸಂದರ್ಭದಲ್ಲೇ ಈ ಸಚಿವರು ತೆರಳುತ್ತಾರೆ ಅಂದರೆ ಅದು ಯಾವೆಲ್ಲ ಸಚಿವರಾಗಿರ್ತಾರೆ? ಈಗ ಹೈಕಮಾಂಡ್ ನಾಯಕರು ಒಂದು 2-3 ರೀತಿಯಂಥ ಪ್ರಯೋಗಗಳನ್ನು ಕೂಡ ಮಾಡಿದ್ರು ಹಿಂದೆ. ಅಟ್ ದ ಸೇಮ್ ಟೈಮ್ ಈ ಬಾರಿ ಏನು ಮಾಡ್ತಾ ಇದ್ದಾರೆ, ಎಲ್ಲರನ್ನೂ ಕೂಡ ವಿಶ್ವಾಸಕ್ಕೆ ಪಡೆದು ಒಂದು ನಿರ್ಧಾರವನ್ನು ಬರೋದಕ್ಕೆ ಕೂಡ ಚರ್ಚೆ ಮಾಡಲಾಗ್ತಾ ಇದೆ. ಅದು ಕೃಷ್ಣ ಬೈರೇಗೌಡ ಇರ್ಬೋದು, ದಿನೇಶ್ ಗುಂಡೂರಾವ್ ಇರ್ಬೋದು, ಚಲುವರಾಯಸ್ವಾಮಿ ಇದ್ದಿರ್ಬೋದು, ಅಥವಾ ಪ್ರಿಯಾಂಕ್ ಖರ್ಗೆ ಇರ್ಬೋದು. ಈ ರೀತಿಯಂಥ ಮುಂದಿನ ನಾಯಕತ್ವ ಯಾರಿದ್ದಾರೆ, ಭವಿಷ್ಯದ ನಾಯಕತ್ವ ಅಂತ ಅವ್ರ ಜೊತೆಗೂ ಕೂಡ ಚರ್ಚೆ ಮಾಡ್ತಿದ್ದಾರೆ. ಈಗ ಬರ್ತಾ ಇರುವಂಥ ಮಾಹಿತಿಯ ಪ್ರಕಾರ ಸಚಿವರು ಕೂಡ ಹೋಗ್ತಾ ಇದ್ದಾರೆ ಹೈಕಮಾಂಡ್ ಭೇಟಿಗೆ ಅಂತ ಹೇಳಲಾಗ್ತಾ ಇದೆ. ಹೇಗೆ ಅಲ್ಲಿ ಚರ್ಚೆ ಆಗುತ್ತೆ, ಈ ನಾಯಕರನ್ನು ಹೇಗೆ ವಿಶ್ವಾಸಕ್ಕೆ ಪಡ್ತಾರೆ ನೋಡಬೇಕಾಗುತ್ತೆ. ಅಫ್ಕೋರ್ಸ್ ಈಗ ಇಬ್ಬರೂ ಬಣ ಅಥವಾ 2 ಬಣ ಹೇಳ್ತಾ ಇರುವಂಥದ್ದು ಅಂದರೆ ಒಂದು ಕ್ಲಾರಿಟಿ, ಒಂದು ಗೊಂದಲ ಏನಾಗ್ತಾ ಇದೆ, ಈ ಗೊಂದಲ ನಿವಾರಣೆಗೋಸ್ಕರ ಹೈಕಮಾಂಡ್ ಇಂಟರ್ವೆನ್ಷನ್ ಮಾಡಬೇಕಾಗಿದೆ, ಹೈಕಮಾಂಡ್ ಮಧ್ಯಪ್ರವೇಶ ಮಾಡಬೇಕಾಗಿದೆ ಅಂತ. ಈ ಕಾರಣಕ್ಕೋಸ್ಕರ ಎಲ್ಲ ಸಚಿವರು ಅಥವಾ ದೆಹಲಿಯತ್ತ ಹೋಗೋದಕ್ಕೆ ತೀರ್ಮಾನವನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ಕ್ಯಾಬಿನೆಟ್ನಲ್ಲಿ ಚರ್ಚೆ ಆಗಿದೆ ಇದರ ಬಗ್ಗೆ, ಅಥವಾ ಕ್ಯಾಬಿನೆಟಲ್ಲಿ ಇವತ್ತಿನ ಕ್ಯಾಬಿನೆಟ್ ನಡೆದಿದೆ, ಇನ್ನಷ್ಟು ವಿವರಗಳು ಬರಬೇಕಾಗಿದೆ. ಇನ್ಸೈಡ್ ಏನಾಗಿದೆ ಅದರ ಮಾಹಿತಿ ಸಹಜವಾಗಿ ಬರುತ್ತೆ ನನ್ನ ಕೆಲವೇ ಹೊತ್ತಿನಲ್ಲಿ. ಹೀಗಾಗಿ CM ಮತ್ತು DCM ಜೊತೆಗೆ ಅವರೆಲ್ಲರೂ ಕೂಡ ಹೋಗ್ತಾರೆ ಅಂದರೆ ಬಹುಶಃ ಒಂದು ಗಟ್ಟಿಯಾದಂಥ ಒಂದು ಮಾತುಕತೆಗೆ ತೆರಳುವಂಥ ಸಾಧ್ಯತೆ ಇರುತ್ತೆ. ಹೀಗಾಗಿ ಆ 6 ಸಚಿವರು ಯಾರಿರ್ತಾರೆ, ಅದು ಸಿದ್ದರಾಮಯ್ಯ ಪರನೋ, DK ಪರನೋ, ಪಕ್ಷದ ಪರೋ, ಇದೆಲ್ಲವೂ ಕೂಡ ಕಾದು ನೋಡಬೇಕಾಗತ್ತೆ. ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ನೋಡ್ತಾ ಇರೋ ಹಾಗೆ ಈಗಾಗಲೇ ಸಿಎಂ DCMಗೆ ಒಂದು ವೇಳೆ ಬುಲಾವ್ ಬಂದಿದ್ದೆ ಆದಲ್ಲಿ ಅವರ ಜೊತೆಯಲ್ಲಿ 6 ಸಚಿವರು ಕೂಡ ಪ್ರಯಾಣವನ್ನ ಬೆಳೆಸ್ತಾರೆ. ಹೈಕಮಾಂಡ್ಗೆ ಒಂದಷ್ಟು ಪ್ರೆಷರ್ ಹಾಕುವ ನಿಟ್ಟಿನಲ್ಲಿ ಪ್ರಯತ್ನಗಳು ನಡೀತಾ ಇದೆ. MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ಕ ಬರ್ತಾ, ಆಲೂ ಗೋಬಿ, ಬೆಂಡಿ ಮಸಾಲಾ, ಇನ್ನೂ ಬಹಳಷ್ಟು. MDH